ಹೆಲೋ ಎವ್ರಿವನ್. ರೈಲ್ವೆ ನೇಮಕಾತಿ ಮಂಡಳಿ ಇಲಾಖೆಯಿಂದ ಅಂದರೆ RRBಯ ಇಲಾಖೆಯಿಂದ ಇದೀಗ ಏನಾಗಿದೆ ಅಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹುದ್ದೆಗಳು ಖಾಲಿ ಇವೆ. ಅವು ಕೂಡ ಎಷ್ಟು ಅಂತ ಅಂದರೆ 14,298 ಹುದ್ದೆಗಳಿದ್ದಾವೆ. ನೀವೇನಾದರೂ SSLC ಮುಗಿಸಿದ್ರೆ, ಸೆಕೆಂಡ್ PU ಕಂಪ್ಲೀಟ್ ಆಗಿದ್ದರೆ, ITI ಮಾಡಿರ್ಬೋದು, ಡಿಪ್ಲೊಮೊ ಮಾಡಿರ್ಬೋದು, BSc, BE ಅಥವಾ BTech ಯಾವುದಾದ್ರೂ ಕೂಡ ಕಂಪ್ಲೀಟ್ ಮಾಡಿರ್ಬೋದು. ನೀವು ಎಲಿಜಿಬಲ್ ಇರ್ತೀರಾ. ಸೊ ನೀವೇನು ಮಾಡಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಸೊ ಈ ಒಂದು ವಿಡಿಯೋದೊಳಗಡೆ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ಮತ್ತು ಕೊನೆಯ ದಿನಾಂಕ, ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಆಗಿರ್ಬೋದು, ಏನೇನೆಲ್ಲ ವಯೋಮಿತಿ ಇರುತ್ತೆ, ಅರ್ಹತೆಗಳಿದ್ದಾವೆ ಮತ್ತು ಯಾವ ರೀತಿಯ ಪೋಸ್ಟ್ಗಳಿದ್ದಾವೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಕಸ್ಮಾತ್ ಅರ್ಜಿ ಶುಲ್ಕ ಇದೆಯಾ ಇಲ್ವಾ, ಪ್ರತಿಯೊಂದು ವಿವರಗಳನ್ನು ಕೂಡ ಈ ಒಂದು ವಿಡಿಯೋದೊಳಗಡೆ ನೀಡ್ತೀನಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಒಂದು RRBಯಿಂದ ಏನು ನೇಮಕಾತಿಯಾಗಿದೆ ಅದರದ್ದು ವಿವಿಧ ಹುದ್ದೆಗಳಿದ್ದಾವೆ. ಒಟ್ಟು ಪೋಸ್ಟ್ಗಳು ಬಂದು 14,298 ಅಂತ ಅಂದರೆ, ಇನ್ನು ಬೆಂಗಳೂರಿನಲ್ಲೇ 337 ಹುದ್ದೆಗಳಿದ್ದಾವೆ. ಇನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ, ನೀವು ಆನ್ಲೈನಲ್ಲಿನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಮತ್ತು ಎಲ್ಲಿ ನೀವು ಕೆಲಸ ಮಾಡ್ಬೋದು ಅಂದರೆ, ನಾನು ಈಗಾಗಲೇ ಹೇಳಿದೆ, ಬೆಂಗಳೂರಲ್ಲಿ 337 ಪೋಸ್ಟ್ಗಳಿದ್ದಾವೆ. ಮಿಕ್ಕಿರುವಂಥವೆಲ್ಲ ಕೂಡ ಭಾರತದಾದ್ಯಂತ ಎಲ್ಲಿ ಬೇಕಾಗಿದ್ದರೂ ಕೂಡ ಆಗಬಹುದಾಗಿರುತ್ತೆ. ನಿಮ್ಗೆ ಎಲ್ಲಿ ಬಿದ್ದರೂ ಕೂಡ ನೀವು ಅಲ್ಲಿ ಹೋಗಿ ಕೆಲಸ ಮಾಡಬೇಕಾಗಿರುತ್ತೆ. ಇನ್ನು ಹುದ್ದೆಗಳು ಅಂತಂದರೆ, ತಂತ್ರಜ್ಞ ಗ್ರೇಡ್ 1 ಸಿಗ್ನಲ್ ಓಪನ್ ಲೈನ್ ಒಳಗಡೆ 1092 ಪೋಸ್ಟ್ಗಳಿದ್ದಾವೆ. ಮತ್ತು ತಂತ್ರಜ್ಞ ಗ್ರೇಡ್ 3 ಓಪನ್ ಲೈನಲ್ಲಿ 8,052. ಮತ್ತು ತಂತ್ರಜ್ಞ ಗ್ರೇಡ್ 3 ಅದರಲ್ಲಿ ವರ್ಕ್ಶಾಪ್ ಇದರಲ್ಲಿ 5,154 ಪೋಸ್ಟ್ಗಳು ಇರುವಂಥದ್ದು. ಇನ್ನು ವಿದ್ಯಾರ್ಹತೆಯ ವಿಚಾರಕ್ಕೆ ಬರೋದಾದರೆ, RRBಯ ಒಂದು ಅಧಿಕೃತ ಅಧಿಸೂಚನೆಯನ್ನು ಏನು ಹೊರಡಿಸಿದೆ ಅದರ ಪ್ರಕಾರವಾಗಿ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದಂತಹ ಮಂಡಳಿಗಳಾಗಿರ್ಬೋದು ಅಥವಾ ವಿಶ್ವವಿದ್ಯಾಲಯಗಳಿಂದ 10th ಅಥವಾ ಸೆಕೆಂಡ್ PUC, ITI, ಡಿಪ್ಲೊಮೊ, BSc, BE ಅಥವಾ BTech ಯಾವುದಾದ್ರೂ ಕೂಡ ಪೂರ್ಣಗೊಳಿಸಿರಬೇಕು. ಇನ್ನು ವಯೋಮಿತಿಯ ವಿಚಾರಕ್ಕೆ ಬರುವಂಥದ್ದಾದರೆ, ಅಭ್ಯರ್ಥಿ ಯಾರು ಅರ್ಜಿಯನ್ನು ಸಲ್ಲಿಸಬೇಕು, ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೆ ಕನಿಷ್ಠ ಅಂತಂದರೂ ಕೂಡ 18 ವರ್ಷಗಳಾಗಿರಬೇಕು. ಗರಿಷ್ಠ ಅಂತ ಅಂದರೆ 36 ವರ್ಷಗಳನ್ನು ಮುಗಿಸ್ಕೊಂಡಿರಬಹುದು. ಇನ್ನು ಸಡಿಲಿಕೆ ಏನಾದರೂ ಇದೆಯಾ ವಯಸ್ಸಿನಲ್ಲಿ ಅಂದರೆ ಸಡಿಲಿಕೆ ಕೂಡ ಇದೆ. ಇನ್ನು ಎಷ್ಟು ಸಡಿಲಿಕೆ ಇದೆ ಅಂತ ಅಂದರೆ, OBC ಯಾರಾಗಿದ್ದೀರಾ ಆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ಸಡಿಲಿಕೆ ಅನ್ನುವಂಥದ್ದು ಇದೆ. SC ಅಥವಾ ST ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ 5 ವರ್ಷಗಳ ಸಡಿಲಿಕೆ ಅನ್ನುವಂಥದ್ದು ಇದೆ. ಇನ್ನು ವೇತನ ಶ್ರೇಣಿ ಅಂತೂ 20,000ವರೆಗೂ ಕೂಡ ವೇತನವನ್ನು ಕೊಡಲಾಗುತ್ತೆ. ಇನ್ನು ಅರ್ಜಿ ಶುಲ್ಕ ಏನಾದರೂ ಇದೆಯಾ ಅಂತ ಅಂದರೆ, ಹೌದು, ಅರ್ಜಿ ಶುಲ್ಕ ಅನ್ನುವಂಥದ್ದು ಇದೆ. ಅದನ್ನು ನೀಡಬೇಕಾಗಿ ಇರುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ನೋಡೋದಾದರೆ, SC, ST ಮತ್ತು ಮಾಜಿ ಸೈನಿಕರಿದ್ದರೆ, ಅಂಗವಿಕಲರಿದ್ದರೆ ಅಥವಾ ಮಹಿಳೆಯರು ಅಥವಾ ಟ್ರಾನ್ಸ್ಜೆಂಡರ್ ಇವ್ರು ಯಾರಾದರೂ ಇದ್ದರೂ ಕೂಡ 250 ರೂಗಳ ಒಂದು ಶುಲ್ಕ ಅನ್ನುವಂಥದ್ದು ಇದೆ. ಅದೇ ಒಂದು ವೇಳೆ ಇತರೆ ಅಭ್ಯರ್ಥಿಗಳಿದ್ದರೆ ಅವರಿಗೆ 500 ರೂಗಳ ಶುಲ್ಕವನ್ನು ಪಾವತಿ ಮಾಡಬೇಕಾಗಿ ಇರುತ್ತೆ. ಇನ್ನು ಯಾವ ಥರ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಅಂತ ಅಂದರೆ, ಇನ್ನು ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ. ಕಂಪ್ಯೂಟರ್ ಆಧಾರಿತವಾದಂತಹ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ. ಈ ರೀತಿಯಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಒಂದು ಆಗಸ್ಟ್ 22 ಮತ್ತು ಕೊನೆಯ ದಿನಾಂಕ ಒಂದು ಸೆಪ್ಟೆಂಬರ್ 6ನೇ ತಾರೀಕು 2024. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಜಾಬ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಅಂದರೆ, ಜಾಬ್ ನೋಟಿಫಿಕೇಷನ್ದು ಇವೆಲ್ಲ ಬೇಕು ಅಂತ ಅಂದರೆ, ನನ್ನದ್ರಲ್ಲಿ
ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ, ಅದರಲ್ಲಿ ನೋಡಿ.